prepared a study room, and also in my school, Government Urdu High School, Kerevilchi, my teachers have had well prepared us for exam. And in upcoming days of exam, they had held various night classes and Sunday special classes, morning classes in our school, GUHSK. The studies session started from 8 a.m. in morning and it ends at 8 p.m., 8:30 p.m. till night. They held us various night classes, and along with they served us various snacks at evening time. And my teachers had the efforts of my teachers had made me for this achievement. Mainly matters there are the efforts. Namely, my sir, Suhaib sir and Najib sir had well prepared us for exam. ಚೆನ್ನಾಗಿ ನಾವು ಮಾರ್ಕ್ಸ್ ತಗೋಬೇಕಂದ್ರೆ ನಾವು 8ಇಂದ ನಾವು ಪ್ರಿಪರೇಷನ್ ಮಾಡಬೇಕು. ನಮ್ಮ ಟೀಚರ್ಸ್ ಕೂಡ ತುಂಬ ಸಹಾಯ ಮಾಡಿದ್ದಾರೆ ನಮಗೆ. 8ನಲ್ಲಿ ನಾವು NMMS ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀವಿ. ಹಾಗೂ 8th 9th ನಾವು ಚೆನ್ನಾಗಿ ಓದಿದರೆ, ಅರ್ಥ ಮಾಡಿಕೊಂಡಿದ್ದಾರೆ, ನಮಗೆ SLC ತುಂಬ ಚೆನ್ನಾಗಿ ಹೋಗುತ್ತದೆ, ಈಸಿ ಆಗುತ್ತದೆ ಎಲ್ಲ ಓದುವುದಕ್ಕೆ. ಅದಕ್ಕೆ 8ಇಂದ ನಾವು ಪ್ರಿಪರೇಷನ್ ಮಾಡಬೇಕು. ಮತ್ತು SLCಯಿಂದ ತುಂಬ ಚೆನ್ನಾಗಿ ನಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ನಮ್ಮ ಟೀಚರ್ ಅಂತ ಹೇಳ್ಬೋದು. ಏಕೆಂದರೆ ನಾವು 8 ಅಥವಾ 9 ಗಂಟೆಗೆ ಮಾರ್ನಿಂಗ್ ಬೆಳಗ್ಗೆ ಇಲ್ಲಿ ಬರ್ತೀವಿ ನಾವು. ಆದಮೇಲೆ ಟೀಚರ್ಸ್ ನಮಗೆ ಎಲ್ಲ ಸಬ್ಜೆಕ್ಟ್ ಕೂಡ ಬೇರೆ ಬೇರೆ ಟೈಮ್ ಟೇಬಲ್ ಮಾಡಿ ನಾವು ಟೈಮ್ ಟೇಬಲ್ ಮಾಡಿ ಮತ್ತು ಮುಂಜಾನೆ ಅಂದರೆ ಸಂಜೆ ಅಂದರೆ ನಾವು 8 ಗಂಟೆ ನೈಟ್ 8 ಗಂಟೆ ತನಕ ನಾವು ಇಲ್ಲಿ ಇರ್ತೀವಿ. ಅದರಲ್ಲಿ ನಮಗೆ ಗೆಸ್ಟ್ ಟೀಚರ್ಸ್ ಕೂಡ ಬರ್ತಾರೆ. ಅವರ ಹೇಳಬೇಕಂದ್ರೆ ಸಮೀರ್ ಸರ್ ಮತ್ತು ದಸ್ತಗೀರ್ ಸರ್ ನಮಗೆ ಕನ್ನಡ ತೊಗೊಳ್ತಾ ಇದ್ರು. ಮತ್ತು ಸಮೀರ್ ಸರ್ ನಮಗೆ ಸೈನ್ಸಲ್ಲಿ ಹೆಲ್ಪ್ ಮಾಡಿದ್ರು. ಮತ್ತು ಸುಹೇಬ್ ಸರ್, ನಜೀಬ್ ಸರ್ ಅವರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಅಂತ ಹೇಳ್ಬೋದು. ಏಕೆಂದರೆ ಎಲ್ಲ ನೈಟ್ ಕ್ಲಾಸಸ್, ಮಾರ್ನಿಂಗ್ ಕ್ಲಾಸಸ್ ಅವರು ತೊಗೊಳ್ತಾ ಇದ್ರು. ಮತ್ತು ಬೇರೆ ಟೀಚರ್ಸ್ ನಮಗೆ ಮಾರ್ನಿಂಗ್ ಕ್ಲಾಸಸ್ ತೊಗೊಳ್ತಾ ಇದ್ರು. ಅವರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ. Thankful for my teachers because their hard work, their dedication truly paid off. From 8th itself, they have laid a fantastic foundation for us. Like for example, we have NMMS examinations. Thanks to their hard work, I cleared NMMS examination in my 8th standard, and I was the district topper on that time. And after that, they also focused on our grammatical errors, our handwriting, our answer building, our sentence building and all. Because of that, our answer sheets were truly fantastic and fabulous. And it was very helpful for us. They used to conduct daily exams, tests, so that we always keep on revising our syllabus and we don't forget. Thanks to that, it was very easy to remember, and it was very easy for the examinations as well. They conducted night classes, morning classes, they even conducted special classes on Sundays. Due to that, we were always stuck on books. We never had any break. So we were always in books and we were always revising. Due to that, it was very helpful. ಈ ವರ್ಷ ಸಹ ನಮ್ಮ ಶಾಲೆಗೆ ಅತ್ಯುತ್ತಮವಾದಂಥ ಫಲಿತಾಂಶ ತಂದಿದೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಅಂದರೆ ನಮ್ಮ ಶಿಕ್ಷಕರು ಮತ್ತು ನಮ್ಮ SDMC ಸರ್ ಹಾಗೂ ಮಕ್ಕಳ ಒಂದು ಎಫರ್ಟು ತುಂಬ ಇರೋದರಿಂದ ಈ ಅತ್ಯುತ್ತಮ ಫಲಿತಾಂಶ ಬರಲಿಕ್ಕೆ ಕಾರಣ ಆಗಿದೆ ಸರ್. ಹಾಗೆಯೇ ಸರ್, ನಮ್ಮಲ್ಲಿ ಪರೀಕ್ಷೆಗೆ ನೋಂದಾಯಿಸ್ಕೊಂಡಿರ್ತಕ್ಕಂಥ ಮಕ್ಕಳು 100 ವಿದ್ಯಾರ್ಥಿಗಳು ಸರ್. ಅದರಲ್ಲಿ 83 ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ ಸರ್. 83% ನಮ್ಮ ಶಾಲೆಗೆ ಬಂದಿದೆ ಸರ್. ಅದರಲ್ಲಿ 600 ಕ್ರಾಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು 9 ಸರ್. 9 ವಿದ್ಯಾರ್ಥಿಗಳು 600 ಕ್ರಾಸ್ ಮಾಡಿ ಆ ಶಾಲೆಯ ಕೀರ್ತಿಗೆ ಭಾಜನರಾಗಿದ್ದಾರೆ, ಟಾಪರ್ಸ್. ಹಾಗೆಯೇ ನಮಗೆ 622 ಅಂಕಗಳನ್ನು ಐಜಾ ಫಾತಿಮಾ ಸ್ಟೂಡೆಂಟು ಗಳಿಸಿ ಒಂದು 4th ರ್ಯಾಂಕ್, ಸ್ಟೇಟಿಗೆ 4th ರ್ಯಾಂಕನ್ನು ತೆಗೆದುಕೊಂಡು ನಮ್ಮ ಶಾಲೆಗೆ, ಈ ಊರಿಗೆ ಒಂದು ಹೆಸರನ್ನು ತಂದುಕೊಟ್ಟಿದ್ದಾರೆ ಅಂಥೇಳಿ ಹೇಳ್ತಾ, ಈ ಎಲ್ಲ ಒಂದು ಮತ್ತು ಡಿಸ್ಟಿಂಕ್ಷನ್ನಲ್ಲಿ ಸುಮಾರು 21 ಮಕ್ಕಳಿದ್ದಾರೆ ಸರ್. 26. ಹೌದು ಸರ್. ಆಮೇಲೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಸರ್. ಅವರಿಗೆ ನಾನು ಈ ಒಂದು ನಮ್ಮ ಸ್ಟಾಫ್ ವತಿಯಿಂದ ಮತ್ತು ನಮ್ಮ SDMC ವತಿಯಿಂದ ಎಲ್ಲ ಇದಕ್ಕೆ ಅವರಿಗೆ ಧನ್ಯವಾದಗಳನ್ನು, ಕಂಗ್ರ್ಯಾಚುಲೇಷನನ್ನು